ಇದು ಎಜುಕೇಟೆಡ್ ಬುಲ್ಸ್ ಅಂದರೆ ವಿದ್ಯಾವಂತ ಗೂಳಿಗಳು. ಈ ಸಿನಿಮಾನ ನಾನು 1 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ಸೊ ಎಜುಕೇಷನ್ ಬಗ್ಗೆ ಇದು ಎಲ್ಲ ಹೊಸಬ್ರು ಇಟ್ಕೊಂಡೇ ಮಾಡಿದ್ದೀನಿ. 4 ಜನ ಹೀರೋಗಳು, ಒಬ್ಬ ಹೀರೋಯಿನು, ಮತ್ತು ಒಂದು ಹುಡುಗಿ ಗೆಸ್ಟ್ ಕ್ಯಾರೆಕ್ಟರ್ ಬಂದು ಹೋಗ್ತಾರೆ. ಮತ್ತು ಕ್ಯಾಮ್ರಾಮನ್ ಆಗಿ ರತಿನ್ ಗೌಡ ಅಂತ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಮತ್ತು ಸೂರಜ್ ಜೋಯಿಸ್ ಅವ್ರ ಜೊತೆ ಇದೇ ಫಸ್ಟ್ ಟೈಮ್ ಮಾಡಿದ್ದಾರೆ. ಮ್ಯೂಸಿಕ್ಕು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಾಪ ಪಾಂಡವರೊಂದು ಚಿದಾನಂದ ಅವರು ಇದೇ ಮೊದಲು ಭೇಟಿಯಾಗಿ ಇಬ್ಬರು ಕಾಂಬಿನೇಷನ್ ಮಾಡಿದ್ದೀವಿ. ನಂತರ ಎಲ್ಲ ನಮ್ಮ ಹೀರೋಗಳು ಸಿನಿಮಾದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಅವತ್ತಿನ ನಂಬಿಕೆ ಇತ್ತು ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು. ಬಟ್ ಇವ್ರ ಕೆಲಸ ತೆಗಿಬೋದು ಅಂತ ಒಂದು ಹೋಪಿತ್ತು. ಅದೇ ಥರ ಅವರು ನಮ್ಮ ಹೇಳಿಕೆ ಏನು ಇದು ಮಾಡಿದ್ರು ಅದನ್ನು ತಿಳ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಹೊಸಬ್ರು ಅಂತ ಅನಿಸೋದೇ ಇಲ್ಲ, ಆ ಥರ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಾಯಕಿಯಾಗಿ ಸಹ ಪೂರ್ವಿಕ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆಲ್ಲ ನಾನು ತುಂಬ ಧನ್ಯವಾದ ಹೇಳ್ತೀನಿ. ನಂತರ ನನಗೆ ಕೆಲಸದ ಟೆಕ್ನಿಷಿಯನ್ನು ಕೋಪ್ರೇಟ್ ಮಾಡಿದರು, ಎಲ್ಲರೂ ಕೋಪ್ರೇಟ್ ಮಾಡಿದರು. ಈ ಸಿನಿಮಾ ಅವರಿಂದ ನಮಗೆ ಒಂದು ಟೇಕಪ್ ಆಯ್ತಾ ಹೋಗ್ತು ಅಂದ್ಕೊಳ್ಳಿ. ಓಕೆ, ಸೊ ಇದು ಒಂದು ಕತೆ ಬಂದಾಗ ಏನಾಗುತ್ತೆ ಅಂದರೆ ಸಿನಿಮಾದ ಕತೆನ ಆಯ್ಕೆ ಮಾಡಿದ್ದು ಇದು ಮೊದಲು ಎಜುಕೇಟೆಡ್ ಬುಲ್ಸ್ ಅಂತ ಹೊಡಿ 22ನೇ ಇಸ್ವಿಯಲ್ಲಿ ಒಂದು ಸ್ಟಾರ್ಟ್ ಮಾಡಿದ್ದು. ಆಕ್ಚುಲಿ ಇದೆ ಟೈಟ್ಲಲ್ಲಿ. ನಿರ್ಮಾಪಕರು ಬೇರೆ ಆಗಿದ್ದರು, ಅದು ನಿಂತೋಯ್ತು. ಇದೇನು ನಿಂತೋಗ್ಬಿಟ್ರಲ್ಲ, ಸೇಮ್ ನನಗೆ ಎಷ್ಟೊಂದು ಪಬ್ಲಿಸಿಟಿ ಆಯಿತು, ನಿಲ್ಲಿಸ್ಬಿಟ್ರಲ್ಲ ಇವರು ಅಂತ ಹೇಳಿ ನಾನೇ ಟೇಕಪ್ ಮಾಡೋಣ, ನನ್ನ ಸ್ವಂತ ಬ್ಯಾನರ್ ಮಾಡೋಣ ಅಂತೇಳಿ ಸೇಮ್ ಟೈಟ್ ಇಟ್ಕೊಂಡು ಕತೆ ಬೇರೆ ತೊಗೊಂಡು ಇನ್ನೊಬ್ಬರ ಹತ್ರ ಎಲ್ಲ ಚೇಂಜ್ ಮಾಡಿ, ಹೊಸ ಹುಡುಗರೆಲ್ಲ ಚೇಂಜ್ ಮಾಡಿ, ಮತ್ತು ಆ ಸಿನಿಮಾದಲ್ಲಿ ಒಬ್ಬರನ್ನೂ ಆಗ್ತಾರೆ ಟೆಕ್ನಿಷಿಯನ್ ಪ್ರತಿಯೊಬ್ಬರನ್ನು ತೊಗೊಂಡು ಇದು ಸಿನಿಮಾ ಸ್ಟಾರ್ಟ್ ಮಾಡಿದೆ. ಈ ಎಜುಕೇಟ್ ಬುಲ್ಸ್ ಅನ್ನೋದು ಆ ಕತೆ ಚೆನ್ನಾಗಿ ಇಳಿಸ್ತು. ಒಬ್ಬರು ಕತೆ ಬರೆದಿದ್ರು, ಅದು ತುಂಬ ಇಳಿಸ್ತು ನನಗೆ ಅದು ಕತೆ. ಈಗ ಒಬ್ಬ ವ್ಯಕ್ತಿ ಎಲ್ಲರೂ ವಿದ್ಯಾವಂತರಾಗಿ ಕೆಲಸ ಕೊಡ್ತಾರೆ ಅಂದ್ಕೊಳ್ಳೋಣ. ನಮ್ಮ 4 ಜನ ಹೀರೋಗಳು ವೆಲ್ ಎಜುಕೇಟೆಡ್ಗಳು. ಸೊ ಅವರು ಏನೋ ಒಂದು ಕನಸು ಕಾಣ್ತಾರೆ, ನಾವು ಚೆನ್ನಾಗಿರ್ಬೇಕು, ಸಮಾಜದಲ್ಲಿ ಅದಕ್ಕೆ ಎಲ್ಲರಿಗೂ ಒಂದು ಸ್ಟೆಪ್ ಮುಂದೆ ಮೇಲೆ ಇರಬೇಕು ಅಂತೇಳಿ. ಬರೀ ಕೆಲಸ ಒಂದು ಕೆಲಸನೇ ಮುಖ್ಯ ಅಲ್ಲ ನಮಗೆ, ನಮ್ಮದು ಅಂತ ನಾವು ಗುರುತಿಸ್ಕೋಬೇಕು ಅನ್ನೋ ಥರ ಒಂದು ಕಾನ್ಸೆಪ್ಟ್ ಅವರೆಲ್ಲ ಆಸೆ ಆಕಾಂಕ್ಷೆ ಇರ್ತದೆ. ಸೊ ಈ ಆಸೆ ಆಕಾಂಕ್ಷೆನ ಒಬ್ಬರು ಕಾಯ್ತಾ ಇರ್ತಾರೆ. ನಾವು ಹಿಂಗಿರ್ಬೇಕು ಇರಬೇಕು ಆ ಥರ ಒಂದು ಕಾನ್ಸೆಪ್ಟ್ ಅವರಲ್ಲಿ. ಇದನ್ನು ಕೆಲವು ಜನ ಯುಟಿಲೈಸ್ ಮಾಡ್ಕೋತಾರೆ. ಇವ್ರ ಆಸೆನ ದುರುಪಯೋಗಪಡಿಸ್ಕೊತಾರೆ. ಏನೋ ಆಸೆ ತೋರಿಸ್ತಾರೆ ಅವ್ರಿಗೆ. ನಮ್ಮ ಕಂಪ್ನಿ ಬಂದು ಸೇರಿಕೊಂಡ್ರೆ ಹಿಂಗೆ ನೀವೆಲ್ಲ ಬೆಳೆದು ಬಿಡ್ತೀರಾ, ನಿಮ್ಗೆ ಹಿಂಗಾಗುತ್ತೆ ಹಿಂಗೆ. ಇವ್ರು ಅನ್ಕೋತಾರೆ ಹೌದಲ್ವಾ, ನಮ್ಗೆ ಹಿಂಗೋಗುತ್ತೆ ಹೋಗ್ಬೋದು ನಾವು ಅಂತ ಹೋಗ್ತಾರೆ. ಆಕ್ಚುಲಿ ಅವ್ರಿಗೆ ಹಾಕೋದೇ ಗಾಳ ಅಂತ ಗೊತ್ತಿಲ್ಲ ಅವ್ರಿಗೆ. ಪಾಪ ಹೋಗಿ ಹಾಕೋತಾರೆ, ಸಫರ್ ಪಡ್ತಾರೆ. ಅವ್ನು ಬೆಳ್ಕೊಂಡು ಹೊರಟಾಗ್ತಾರೆ. ಅದನ್ನೇ ಕಾಯ್ಕೊಂಡಿದ್ದೇ ಮಾಡಿದೆ. ಈ ಕಷ್ಟ ಕಾಲದಿದ್ದವನ್ನೇ ನೋಡ್ತಾರೆ, ಇನ್ನೊಬ್ರು ಕಾಯ್ತಾ ಇರ್ತಾರೆ, ಅದನ್ನು ಅವರು ಹೊತ್ಕೊಂಡು ಹೋಗ್ತಾರೆ. ಸೊ ಇವರು ಕಷ್ಟ ಹಾಕೊಂಡೇ ಹೋಗ್ತಾ ಹೊರತು ಬುದ್ಧಿವಂತರಾಗಲ್ಲ ಇದೆಲ್ಲ. ಸೊ ಎಜುಕೇಷನಲ್ಲಿ ಬುದ್ಧಿನೇ ಇರಬೇಕು, ವಿದ್ಯೆನೇ ಇರಬೇಕು. ಬುದ್ಧಿ ಇದ್ರೇ ವಿದ್ಯೆ ಕಲಿಯ ಸಾಧ್ಯ, ಇಲ್ಲ ಅಂತಲ್ಲ. ಆದರೆ ವಿದ್ಯೆಗಿನ ಬುದ್ಧಿ ಮೊದಲು ನಂತರ ವಿದ್ಯೆ. ಹುಟ್ಟಿದಾಗ ಬುದ್ಧಿನೇ ಮೊದಲು ಬುದ್ಧಿ ಮಗು ಇಟ್ಕೊಂಡು ವಿದ್ಯೆ ಕಲಿಯ ಶುರು ಮಾಡ್ತದೆ, ನಂತರ ವಿದ್ಯೆ ಬರ್ತದೆ. ಅದೇ ವಿದ್ಯೆ ಇರಬೇಕು. ಸೊ ಬುದ್ಧಿನೇ ಮೊದಲನೇ ಪ್ರಾಮುಖ್ಯತೆ ಬರ್ತದೆ, ಪ್ರಶಸ್ತ್ಯ. ಸೊ ಈ ಬೇಸಿಸ್ ಮೇಲೆ ಸ್ಟಾರ್ಟ್ ಮಾಡಿದೆ ನಾನು. ಈಗ ಎಷ್ಟೋ ಕಂಪ್ನಿಗಳಿದ್ದಾವೆ ಈ ಪ್ರಪಂಚದಲ್ಲಿ, ದೊಡ್ಡ ಕಂಪ್ನಿಗಳಿದ್ದಾವೆ. ಎಷ್ಟೋ ಜನ ಇವರು ಕೆಲಸ ಮಾಡ್ತಾರೆ, ಬುದ್ಧಿವಂತರಲ್ಲ, ವಿದ್ಯಾವಂತರುಗಳು. ಆದರೆ ಬೆಳೆಯೋದು ಯಾರು? ಇವರಲ್ವೇ ಅಲ್ಲ. ಇವ್ರು ಸಂಬಳ ತಾದ್ರೆ ಮನೆ ಬರ್ತಾರೆ ಅಷ್ಟೇ ಹೊರತು ಅವ್ರ ಲೆವೆಲ್ ಬೆಳೆಯಲ್ಲ. ಅವ್ರದ್ದು ಆರಾಮಾಗಿ ಇರ್ತಾರೆ. ಸೊ ಒಂದು ಕಂಪ್ನಿ ಬೆಳೆಯೋಕ್ಕೆ ವಿದ್ಯಾವಂತರೇ ಮುಖ್ಯ. ಅವ್ರ ಬುದ್ಧಿನ ಉಪಯೋಗಿಸೋದಲ್ಲ, ಅವನು ಬುದ್ಧಿವಂತ ಇವರಿಂದ. ಸೊ ಈ ಕಾನ್ಸೆಪ್ಟ್ ನಮ್ಮ ಸಿನಿಮಾದಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಸಿನಿಮಾ ಚೆನ್ನಾಗಿ ಬಂದಿದೆ, ನೋಡಿದ್ದಾರೆ ಕೆಲವು ಜನ, ಎಲ್ಲರೂ ಒಂದು ಅಪ್ರಿಷಿಯೇಟ್ ಮಾಡಿದ್ದಾರೆ. ಸೊ ಇಷ್ಟರಲ್ಲಿ ನಾನು ಈ ಸಿನಿಮಾನ ರಿಲೀಸ್ ಮಾಡ್ತೀನಿ ನೋಡಿಕೊಂಡು. ಅದಕ್ಕೋಸ್ಕರ ನಾನು ಯಾರೋ ಹತ್ರ ಹೋಗಿ ಕೇಳೋದಿಲ್ಲ. ಒಂದು ವೇಳೆ ಅವ್ರು ಬಂದರೂ ಯೋಚನೆ ಮಾಡ್ತೀನಿ, ಈ ಪರಿಸ್ಥಿತಿಯಲ್ಲಿ ಸಿನಿಮಾ ಮಾಡಿದರೆ ಆ ಮನುಷ್ಯನ ದುಡ್ಡು ಬರ್ತದಾ ಇಲ್ವಾ? ಆ ಒಂದು ವೇಳೆ ಇಲ್ಲಿ ಏನಂದರೆ ಇಲ್ಲಿ
ತಾನು ನಿರ್ಮಾಪಕನಾಗಿ ನಿರ್ದೇಶಕನಾಗಿ ನಡ್ಕೊಂಡು ಹೋದೇ ಒಂದು ಸಿಸ್ಟಮ್ ಇರ್ತದೆ. ಮತ್ತೆ ಇನ್ನೊಬ್ಬರು ನಿರ್ಮಾಣ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಇದು ಇದಾಗುತ್ತೆ. ಏನಪ್ಪ ಅಂದರೆ ನಾನು ಕೇಳಿದ್ದೀನಿ, ಸರ್ ನೀವು ಸ್ವಂತ ಮಾಡಿದ್ದೀರಾ, ಓಕೆ ನಾನು ಕನ್ಸೆಷನ್ ಮಾಡ್ತೀನಿ ಸರ್, ಇನ್ನೊಬ್ರು ಯಾಕೆ ಕೊಡ್ತೀರಾ, ಕೊಡಿಸಿ ದುಡ್ಡು ಅಂತಾರೆ. ಸೊ ಅವ್ರು ಕೇಳೋ ಅಮೌಂಟ್ ನಾವು ಕೊಡಿಸ್ಕೊಂಡು ಹೋದರೆ ಬಡ್ಜೆಟ್ ಎಲ್ಲೋ ಇರ್ತದೆ, ಆ ದುಡ್ಡು ವಾಪಸ್ ಬಂದ್ರೆ ಡೌಟ್ ನನಗೆ. ನಾಳೆ ನನಗೆ ಬೈತಾರೆ, ಏನು ಸರ್ ನಿಮ್ಗೆ ನಂಬ್ಕೊಂಬಂದು ನಮಗೆ ಮೋಸ ಮಾಡಿದಿರಿ, ಇದು ಬೇಕಾ ಸರ್ ನನಗೆ ಅಂತಾರೆ. ನಮ್ಗೆ ಅರ್ಟ್ ಆಗುತ್ತವೆ, ಬೇಡ ಸಿನಿಮಾನೇ ಮಾಡೋದು ನೋಡಿಪ್ಪ, ಎಲ್ಲ ನೀವು ಒಪ್ಸ್ಕೊಂಡು ಮಾಡೋಂಗಿದ್ರೆ ಮಾಡಿಕೊಡಿ, ನಾವು ಮಾಡಿಕೊಡ್ತೀನಿ ಅಷ್ಟೇ ಹೊರತು ಮಿಕ್ಕಿದ್ದು ನನಗೇನು ಗೊತ್ತಿಲ್ಲ. ₹1 ದುಡ್ಡು ಬರೋಲ್ಲ ಥಿಯೇಟ್ರಿಗೆ ಹಾಕಿದ್ರೆ, ಇದು ಕನ್ಫರ್ಮ್ ಆಗಿ ಹೇಳ್ತೀನಿ. ಟಿ ವಿ ರೇಟ್ಸ್ ಇಲ್ಲ, ಆಡಿ ಜನಗಳು ಬರ್ತಾಯಿಲ್ಲ, ನಾನು ಅದು ಒಪ್ಕೊಡಲ್ಲ. ಮಾಡಿದ್ರೆ ಮಾಡಿ, ಸಂತೋಷ, ಧೈರ್ಯ ಮಾಡಿ ಅಂತ ನಾನು ಹೇಳ್ತೀನಿ ಹೊರತು ಅದಕ್ಕೆ ನಾನು ನಂಬ್ಕೊಂಡು ಯಾರೋ ಗೊತ್ತಿರಲಿಲ್ಲ, ನಾನೇ ಸ್ವಂತ ಮಾಡಿದ್ದೀನಿ. ಈಗ ನೋಡೋಣ ದೇವ್ರ ಮೇಲೆ ಪ್ರಯತ್ನ ಪಟ್ಟರೆ ಯಾರು ಸೋಲಲ್ಲ, ಕನ್ಫರ್ಮ್ ಗೆಲ್ತೀವಿ. ಆದರೆ ನಮ್ಮ ಕೆಲಸ ಚೆನ್ನಾಗಿರಬೇಕು, ಜನಕ್ಕೆ ಇಡಿಸ್ಬೇಕು. ಜನ ಇದು ನಮ್ಮ ಕಾನ್ಸೆಪ್ಟಲ್ಲಿ ಹುಡುಗರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಾರೆ, ಸಾಂಗ್ ಚೆನ್ನಾಗಿ ಮಾಡಾರೆ, ಡೈಲಾಗ್ ಚೆನ್ನಾಗಿದ್ದಾವೆ, ಕ್ಯಾಮ್ರಾ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ. ಆಡಿಯನ್ಸ್ಗೆ ಒಂಚೂರು ಟಚ್ ಆಗೋ ಥರ ಇದೆ ನನ್ನ ಸಿನಿಮಾ ಅಂತ ನನಗೆ ಅನಿಸ್ತದೆ. ಏಕೆಂದರೆ ನಾವು ತೆಗೆದು ನೋಡಿದ್ದಾಳೆ, ಯಾರು ನೋಡಲ್ಲ, ಬಂದು ಅಯ್ಯೋ ಹೋಗಯ್ಯೋ ನೀನು ಬಂದು ಊದು ಕಳಿಸ್ತಾರೆ ನನಗೆ. ಆದರೆ ಆ ಮನುಷ್ಯನು ಆಡಿಯನ್ಸ್ ಪಲ್ಸ್ ನಾವು ಹಿಡಿಬೇಕು. ಒಬ್ಬ ನಿರ್ದೇಶಕ ಹೀರೋ ಪಲ್ಸ್ ಹಿಡಿಯೋದಲ್ಲ, ಹೀರೋಯಿನು ಪಲ್ಸ್ ಹಿಡಿಯೋದಲ್ಲ. ಆಡಿಯನ್ಸ್ ದುಡ್ಡು ಕೊಡ್ತಾರೆ ₹100, ಒಂದು ₹100 ನಮ್ಮ ₹1,00,000 ಸಮಾನ. ಅವನು ಬೆಳಗಿನ ಸಾಯಂಕಾಲ ಕೆಲಸ ಮಾಡಿರ್ತಾರೆ ಪಾಪ, ಅವನು ಆ ₹100 ಕೊಟ್ಟು 2 ಗಂಟೆ ಕಾಯ್ತಾನೆ ಅಂದರೆ ಅದು ₹1,00,000 ಸಮಾನ. ಅದು ಸುಮ್ಮನೆ ಅಷ್ಟು ಕೊಡಲ್ಲ, ಸುಮ್ಮನೆ. ಸರ್ ಎಕ್ಸ್ಪೀರಿಯನ್ಸ್ ಬೇಸಿಕ್ಲಿ ಅವರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಒಂದಷ್ಟು ಕಲಿಯಕ್ಕೆ ಸಿಗತ್ತೆ ಅನ್ನೋದೊಂದು ಮೇಯ್ನ್ ಉದ್ದೇಶ ಇದ್ದಿದ್ದು. ಜೊತೆಗೆ ಸಿನಿಮಾನು ಚೆನ್ನಾಗಿ ಮೂಡ್ ಬಂದಿದೆ, ಬಟ್ ಅದನ್ನ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ನೀವು ನೋಡ್ಬಿಟ್ಟು ನೀವು ಹೇಳಿದ್ರೇನೆ ಬೆಟರು. ಹಾಡು ಕೇಳಿದ್ರಿ ಏನನ್ನಿಸ್ತು ಅಂತ ನೀವು ಚಪ್ಪಾಳೆ ಹೊಡೆದಾಗ್ಲೇ ಗೊತ್ತಾಯ್ತು. ಸೊ ಯೂಟ್ಯೂಬಲ್ಲಿ ಅತಿ ಶೀಘ್ರದಲ್ಲೇ ಬರುತ್ತೆ. ನನಗಂತೂ ಇದರಲ್ಲಿ ಕೆಲಸ ಮಾಡಿ ಒಂದಷ್ಟು ವಿಷಯಗಳು ಕಲಿಯೋಕ್ಕಂತೂ ನಿಜವಾಗ್ಲೂ ತುಂಬ ಸಿಕ್ತು. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ಮೆಸೇಜ್ ಇರುವಂಥ ಒಂದು ಎಂಟರ್ಟೈನ್ಮೆಂಟ್ ಇರುವಂಥ ಒಂದು ಒಳ್ಳೆ ಸಿನಿಮಾ. ಸೊ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. 2 ಹಾಡು, ನಿರ್ಮಾಪಕರು ದುಡ್ಡಿಲ್ಲ, 2 ಹಾಡಿದೆ. ಹೌದು. ಎನ್ ಎಜುಕೇಟೆಡ್ ಬುಲ್ಸ್ ಅನ್ನುವಂಥ ಸಿನಿಮಾದಲ್ಲಿ ನಟನೆ ಮಾಡೋಕ್ಕೆ ಅವಕಾಶ ಕೊಟ್ಟಂತಹ ಡೈರೆಕ್ಟರ್ಗೆ ಮಂಜಣ್ಣ ಅವರು ಕಾರಣ. ಸೊ ಎಲ್ಲರಿಗೂ ಫಸ್ಟು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಜುಕೇಟೆಡ್ ಬುಲ್ಸ್ ಒಂದು ಸೋಷಿಯಲ್ ಮೆಸೇಜ್ ಇರುವಂಥ ಸಿನಿಮಾ. ತುಂಬ ಚೆನ್ನಾಗಿ ಕಥೆಯನ್ನು ಮಾಡಿದರು ಮುದುರಾಜ್ ಸರ್. ಫಸ್ಟ್ ಟೈಮು ಮೀಟ್ ಮಾಡಿದಾಗ, ಬೇರೆ ಯಾವುದೋ ಕಾರಣಕ್ಕೆ ಮೀಟ್ ಮಾಡಿದಾಗ, ನೆಕ್ಸ್ಟ್ ಅವರೇ ಪರ್ಸ್ನಲಾಗಿ ಕರೆದು ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಮಾಡುವಂಥ ಒಂದು ಅವಕಾಶನ ಕೊಟ್ಟರು. ಸೊ ನ್ಯಾಯನ ಸಲ್ಲಿಸಿದ್ದೀವಿ ಅಂತ ಅನ್ಕೋತೀವಿ. ಜೊತೆಗೆ ಸಾಂಗ್ಸ್ನ ನೋಡಿದ್ರಿ, ಸೂರಜ್ ವೈಸ್ ಅವ್ರ ಜೊತೆಗೆ 2ನೇ ಸಿನಿಮಾ ನಂದಿದ್ದು. ಮುಂಚೆ ಒಂದು ಸಿನಿಮಾ ಮಾಡಿದ್ವಿ. ಸೊ ಚೆನ್ನಾಗಿ ಬಂದಿದೆ, ಎಷ್ಟು ಹೇಳ್ಬೋದು ಅಷ್ಟೇ. ಮುದುರಾಜ್ ಸರ್ ಜೊತೆ ಇದು ನನ್ನ ಫಸ್ಟ್ ಫಿಲಮ್. ಇದು ಅವ್ರ ಜೊತೆ ವರ್ಕ್ ಮಾಡಿರೋದು ನನಗೆ ತುಂಬ ಗ್ರೇಟ್ಫುಲ್. ನಾನು ಅವ್ರ ಜೊತೆ ವರ್ಕ್ ಮಾಡಿರೋದು ಆ್ಯಂಡ್ ತುಂಬ ಚೆನ್ನಾಗಿದೆ. ನಾನು ಈ ಫಿಲಮಲ್ಲಿ ಟೈಮ್ ಸೆನ್ಸ್ ತುಂಬ ಕಲ್ತಿದ್ದೀನಿ ನಾನು. ಮತ್ತು ಶೂಟಿಂಗ್ ಮಾಡಬೇಕಾದ್ರೆ ಎಲ್ಲ ಕೂಡ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಜೈರಾಮ್ ಸರ್ ಆ್ಯಂಡ್ ನನ್ನ ಫಾದರ್ ಶ್ರೀನಿವಾಸ್ ಮೂರ್ತಿ. ಥ್ಯಾಂಕ್ ಯು ಸೋ ಮಚ್. ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಹೌದು, ಈ ಸಿನಿಮಾದಲ್ಲಿ ಹೀರೋಯಿನ್ ಸಿನಿಮಾದಲ್ಲಿ ಹೀರೋಯಿನ್ ನೀವು? ಹೌದು. ಅಲ್ಲ, ಕತೆ ಒಳಗಡೆ ಹೀರೋಯಿನ್ ಅಂತ. ಹೌದು. ಆಕ್ಟಿಂಗ್ ಮಾಡ್ತಿದ್ದೀರಾ ಅದರಲ್ಲಿ? ಸಿನಿಮಾಲಿ ಆಕ್ಟಿಂಗ್? ಸರ್ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ ಸರ್. ಕೇಳ್ತಾ ಇರೋದು ಸಿನಿಮಾದೊಳಗಡೆ ಸಿನಿಮಾ ನಡೆಯುತ್ತಾ? ಇಲ್ಲ ಅಲ್ಲ, ಮತ್ತೆ ಹೀರೋಯಿನ್ ಅಂತ ನಮ್ಗೆ ಗೊತ್ತು. ನಿಮ್ಮ ಪಾತ್ರದಲ್ಲಿ ಏನಾಗಿರ್ತೀರಾ ಅದ್ರಲ್ಲಿ? ನಿಮ್ಮ ಪಾತ್ರ ಹೇಳಪ್ಪ. ನನ್ನ ಕ್ಯಾರೆಕ್ಟ್ರು ಇದ್ರಲ್ಲಿ ಬಂದು ಇದರಲ್ಲಿ ಒಂದು ಸಾಮಾನ್ಯ ಹುಡುಗಿ, ಬಡ ಹುಡುಗಿ, ಆಮೇಲೆ ಒಂದು ಮಟ್ಟಕ್ಕೆ ಬರ್ತೀನಿ, 25 ಕೋಟಿ. ಅದೆಲ್ಲ ನೀವು ಸಿನಿಮಾ ನೋಡಿನೇ ಹೇಳಬೇಕು. ನಾನು ಇದು ಹೇಳ್ತಾ ಹೋದ್ರೆ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಥ್ಯಾಂಕ್ ಯು.
ಫಸ್ಟ್ ಟೈಮು 4 ಹೀರೋ ಜೊತೆ ಅಂತಂದರೆ ನನಗೆ ಲವ್ ಸ್ಟೋರಿ ಅಂತ ಅಂದ್ಕೊಬಿಟ್ಟೆ, ಮತ್ತೆ ಕತೆ ಕೇಳಿದಾಗ ಅರ್ಥ ಆಯಿತು ನನಗೆ. ಬಟ್ ನನ್ನ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಗಿದ್ದು ಇದರಲ್ಲಿ. ಸೊ ಸಾಂಗ್ಸು ಎಲ್ಲ ಕೂಡ ಕಂಪ್ಲೀಟ್ಲಿ ತುಂಬ ಸಖತ್ತಾಗಿದೆ, ಮತ್ತು ಯೂತ್ಸ್ಗೆ ಕೂಡ ತುಂಬ ಮೋಟಿವೇಟ್ ಆಗುವಂಥ ಮೂವಿ ಇದು. ಎಲ್ಲರೂ ನೋಡಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಥ್ಯಾಂಕ್ ಯು. Actually, I'm a software engineer, so was in Taiwan. ನಂದು ಪ್ರಾಜೆಕ್ಟ್ ಮುಗಿದ್ಮೇಲೆ ಸೊ ಜಿ ಕೆ ಮುತ್ತುರಾಜ್ ಸರಿಂದ ಒಂದು ಆಪರ್ಚುನಿಟಿ ಬಂತು ಮೂವಿ ಮಾಡೋಕ್ಕೆ. ಸೊ ನಾನು ಒಂದು ಲೀಡಾಗಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ಮೂವಿ ಅಂತೂ ಸಖತ್ತಾಗಿ ಬಂದಿದೆ. 4 ಹೀರೋ ಜೊತೆ ಮತ್ತು ಹೀರೋಯಿನ್ ಜೊತೆ ಮಾಡಿ ಲೈಕ್ ದ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. ಆ್ಯಂಡ್ ಸಾಂಗ್ಸ್ ಎಲ್ಲ ನೀವು ನೋಡಿದ್ದೀರಾ, ಎಲ್ಲ ಚೆನ್ನಾಗಿದೆ. ದಿಸ್ ಈಸ್ ಸೋಷಿಯಲ್ ಎಂಟರ್ಟೈನರ್ ಜಾನರ್. ಸೊ thank you sir for giving me such an opportunity, and thanks to my dad for supporting till here. Thank you. ಚಿಕ್ಕ ವಯಸ್ಸಲ್ಲಿರುವಾಗ ನಾವು ಗೆಳೆಯರನ್ನು ಸಿನಿಮಾಗೆ ಇವ್ರು ಚಾನ್ಸ್ ಕೊಟ್ಟರು. ಅವತ್ತಿಂದ ನಮ್ಮ ಸರ್ದು ಪರಿಚಯ. ಆಮೇಲೆ ನಮ್ಮ ತಂದೆಯವ್ರ ಜೊತೆ ಬರ್ತಾ ಇದ್ದೆ, ಹೋಗ್ತಾ ಇದ್ದೆ ಅಷ್ಟೇ. ಆಮೇಲೆ ಬೆಳೀತಾ ಸಿನಿಮಾ ಅಷ್ಟೊಂದು ಇರಲಿಲ್ಲ, ಓದಬೇಕಾಗಿತ್ತು. ಎಲ್ಲ ಓದಿ BE ಮಾಡಿದ್ದೀನಿ. ಲೈಕ್ ಎಲ್ಲ ಆಗಿ ನಾವು ಫಿಲಮ್ ಫೀಲ್ಡ್ ಬರಬೇಕಂತ ಇದ್ವಿ. ಟೈಮಲ್ಲಿ ಏನೇನೋ ಸ್ವಲ್ಪ ಪ್ರಾಬ್ಲಮ್, ಕೊರೋನಾ ಅದು ಇದು ಬಂತು. ಸೊ ಬರೋಕ್ಕಾಗಲಿಲ್ಲ. ಮತ್ತೆ ಬಣ್ಣ ಹಚ್ತೀನೋ ಇಲ್ಲ ಅಂದ್ಕೊಂಡಿದ್ದೆ. ಸೊ ಮುದ್ದರ ಸರ್ ಮತ್ತೆ ಸ್ಟೇಜ್ ಕೊಟ್ಟರು. ಲೈಕ್ ತುಂಬ ಹ್ಯಾಪಿ ಆಯಿತು ಅವತ್ತು. ತುಂಬ ಅಂದರೆ ರಂಗಭೂಮಿ ಕಲಾವಿದರಿಗೆ ಒಂದು ಚಾನ್ಸ್ ಮತ್ತೆ ಸಿಗುತ್ತೆ ಅಂದರೆ ಅದು ತುಂಬ ದೊಡ್ಡ ಆಪರ್ಚುನಿಟಿ ನಮಗದೆಲ್ಲ. ಬಟ್ ಫೈನಲಿ ಐ ಗಾಟ್. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಸ್ಟಾರ್ಟಿಂಗು 4 ಜನ ಹೀರೋ ಮತ್ತು ಸ್ಟೋರಿ ಕೇಳಿದೆ. ನಾನು ಫಸ್ಟು ಎಕ್ಸೈಟ್ಮೆಂಟ್ ಆಗಿದೆ ಏನಂದರೆ ಇವ್ರು ಹೇಗಪ್ಪ ಈ ಥರ ಒಂದು ಸ್ಟೋರಿ ಮಾಡಿದ್ರು ಅನ್ನೋದೇ ನನಗೆ ಎಕ್ಸೈಟ್ಮೆಂಟ್ ಆಗಿದ್ದು. ಬೇಸಿಕಲಿ ಏನಂದರೆ ಈಗ ಇಂಜಿನಿಯರ್ಸ್ ಆಗಲಿ ಯಾರೊಬ್ಬರು ಡಿಗ್ರಿ ಮುಗಿಸ್ಕೊಂಡು ಬಂದರೆ ನಾವು ಒಂದು ಕಂಪ್ನಿ ತೆಗೋಣ, ಸ್ಟಾರ್ಟಪ್ ತೆಗೋಣ ಅಂತ ಅಂದ್ಕೊಳ್ತೀವಿ. ನಾವು ಸ್ಟಾರ್ಟಪ್ ಮಾಡಿ ಒಳ್ಳೆ ಕಂಪ್ನಿಗೆ ಹೋಗಬೇಕು, ಲ್ಯಾಕ್ಸ್ ಅರ್ನ್ ಮಾಡಬೇಕಂತ ಯೋಚನೆ ಮಾಡ್ತೀವಿ. ಸೊ ಆ ಟೈಮಲ್ಲಿ ಆಗೋವಂಥ ಒಂದು ಮೋಸ ಆಗಲಿ, ಈ ಸ್ಟಾರ್ಟಪ್ ಕಂಪ್ನಿ ಆದರೆ ಪೊಲಿಟಿಷಿಯನ್ಸ್ ಪ್ರೆಷರ್ ಇರುತ್ತೆ, ಲೈಕ್ ಕಂಪ್ನಿ ಇನ್ ಟೈಮ್ ಮುಗಿಬೇಕಂತ ಇರುತ್ತೆ. ಸೊ ಆ ಪ್ರೆಷರ್ ಇಟ್ಕೊಂಡು ಎಷ್ಟು ಜನ ಯೂತ್ಸು ಮೋಸ ಹೋಗ್ತಾರೆ. ಆ ಮೋಸ ಹೋಗಿ ಅದನ್ನು ಯಾವ ರೀತಿ ಒಳ್ಳೆ ರೀತಿ ಹೇಳಬೇಕು ಅನ್ನೋದೇ ಸರು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಸ್ಟೋರಿ ಕೇಳಿಬಿಟ್ಟು ಓಕೆ ಈ ಥರನೂ ಇವ್ರು ಯೋಚನೆ ಮಾಡಿದಾರಲ್ಲ. ಸೊ ಇದು ಇವಾಗ ಏನು ಜನ್ರೇಷನ್ ಏನು ನಡೀತಾ ಇದೆ ಆ್ಯಕ್ಚುಲಿ, ಹಾಗಾಗಿ ಆ ಸ್ಟೋರಿ ಮೇಲೆ ನಮ್ಮದು ಬಂದಿದೆ. ಬಟ್ ತುಂಬ ಚೆನ್ನಾಗಿದೆ ಸ್ಟೋರಿ, ಫಿಲಮ್ ಆಗಲಿ. ಮತ್ತು ಸುರೇಶ್ ಜೋಯಿ ಸರ್ದು ಮ್ಯೂಸಿಕ್ಕು ಫಸ್ಟು ಸಾಂಗ್ ಕೇಳಿ ತುಂಬ ಎಕ್ಸೈಟ್ಮೆಂಟ್ ಆಯಿತು. ಏನು ಈ ಥರನೂ ಸಾಂಗ್ ಇರುತ್ತಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಸಾಂಗು. ಲೈಕ್ ಹಾಗೆ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲರೂ ಅಷ್ಟೇ, ಕ್ಯಾಮ್ರಾಮ್ಯಾನ್ ಧನು ಅಣ್ಣ ಆಗಲಿ, ಗಜ ಅಣ್ಣ ಅವರೆಲ್ಲರೂ ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಹಾಕಿ ನಾವೆಲ್ಲ ಚೆನ್ನಾಗಿ ಮಾಡಿದ್ದೀವಿ. ನಾವು ಏನು ಕೇಳೋದಂದರೆ ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಅದೇನಿದೆ ನಾವೇ ಕರೀಬೇಕು. ಓಕೆ, ಥ್ಯಾಂಕ್ ಯು ಸರ್. ಅವರೆಲ್ಲ 3 ಗಂಟೆಗೆ ಬಂದು ಕಾಯ್ತಾ ಇದ್ದಾರೆ, ನೀವು 5 ಗಂಟೆಗೆ ಬಂದಿದ್ದೀರಾ. ಬಂದಮೇಲೆ ಒಂದು ಸಾರಿ ಕೇಳಬೇಕು. ಸಾರಿ ಲೇಟ್ ಆಯಿತು, ಗೊತ್ತಿಲ್ಲ. ಸೊ ಎಲ್ಲರೂ ಹೇಳಿದಾಗೆ ಸ್ಟೋರಿ ಎಲ್ಲ ಚೆನ್ನಾಗಿದೆ. ಮೋಸ್ಟ್ಲಿ ನಾನು ಆಡಿಯನ್ಸ್ ಥರ ನೋಡಿದ್ರೆ ಗೊತ್ತಾಗೋದು, ಯಾಕಂದರೆ ನಾನು ಹೇಳೋಕ್ಕಾಗಲ್ಲ ಈ ಮೂವಿ ಯಾರು ಹೇಳೋಕ್ಕಾಗಲ್ಲ ಔಟ್ ಸೈಡ್. ಸೊ ಅಷ್ಟೇ. ನಿಮ್ಮ ಪಾತ್ರದ ಬಗ್ಗೆ ಹೇಳ್ತೀನಿ, ಯಾಕೆ ನಿಮ್ಮನ್ನೇ ಮೇನ್ ಹೀರೋ ಅಂತಿದ್ದಾರೆ, ಅವರು 4 ಜನ ಹೀರೋ ಅಂತಾರೆ. ಅವರೆಲ್ಲ ಹೇಳ್ಬಿಟ್ಟಿದ್ದಾರಲ್ಲ, ಅದಕ್ಕೆ ಲೇಟಾಗಿ ಬಂದು ಎಲ್ಲ ಹೇಳ್ತಾರೆ ಅಂದ್ಬಿಟ್ಟು. ನೀವೇನು ಮಾಡ್ತೀರಪ್ಪ? ಇದೇ ಫಸ್ಟ್ ನಿಜ ಜೀವನದಲ್ಲಿ ಏನು ಮಾಡ್ತೀರಾ? ಇಲ್ಲ ಓದ್ತಾ ಇಲ್ಲ. ಸೊ ಇದೇ ಸೊ ಇದೇ ಫಸ್ಟ್ ನೋಡ್ಬೇಕು. ನೀವು ಓದ್ತಾ ಇದ್ದೀರಾ, ಏನು ಮಾಡ್ತೀರಿ ಲೈಫಲ್ಲಿ? ಇದೇ ಫಸ್ಟ್. ಯಾಕಂದರೆ ನಾವೆಲ್ಲ ಕಾಯ್ತಾ ಇರ್ತೀವಿ, ಭಾಗ್ಯಗಳು ಸಿಗ್ತವೆ, ಆದರೆ ಭಾಗ್ಯಲಕ್ಷ್ಮಿ ಸಿಗಲ್ಲ. ಪ್ರತಿದಿನ ಕಾಯ್ತಾ ಇರ್ತೀವಿ. ನಾವು ಕೂಡ ಬರೋ ದಾರಿನಲ್ಲಿ ಅಂದರೆ ಪ್ರತಿದಿನ ಈ ಸಿನಿಮಾ ನಮಗೆ ಭಾಗ್ಯ ಕೊಡ್ಬೋದು, ಈ ಸಿನಿಮಾ ನಮಗೆ ಭಾಗ್ಯ ಕೊಡ್ಬೋದು ಅಂತ ಕಾಯ್ತಾನೆ ಇರ್ತೀವಿ, ಕನಸು ಕಾಣ್ತಾನೆ ಇರ್ತೀವಿ. ಇದೇ ರೀತಿ ಈ ಸಿನಿಮಾದಲ್ಲಿರುವಂಥ ಸಬ್ಜೆಕ್ಟು, ಫಸ್ಟು ಈ ಸಬ್ಜೆಕ್ಟನ್ನು ನನ್ನ ಹೆಂಡತಿ ಇಬ್ಬರು ಕೇಳಿದ್ವಿ. ಸರ್ ಮುದ್ರಾಜ್ ಸರ್ ಹೇಳಿದರು, ತುಂಬ ಚೆನ್ನಾಗಿದೆ ಸರ್ ಅಂದೆ. ಸರ್ ನಿಮ್ಮ ಪಾತ್ರ ಈ ಥರ ಬರುತ್ತೆ ಅಂತಂದರು. ನನಗೆ ಆಶ್ಚರ್ಯ ಆಯಿತು, ಯಾಕಂದರೆ ಇವಾಗಲೂ ಕೂಡ ನನಗೆ ಪಾಪ ಮಾಡು ಅಂತಲೇ ಕರೀತಾರೆ. ಯಾವುದಾದ್ರೂ ಸೀರಿಯಲ್ ಆಗಲಿ ಅಥವಾ ಸಿನಿಮಾದಲ್ಲಿ ಮಾಡಿದರೆ ಸರ್ ನೀವು ಪಾಪ ಮಾಡೋಂಥ ಪಾತ್ರ ಮಾಡಿ ಅಂತಾರೆ. ನನಗೂ ಬೇರೆ ಬೇರೆ ಪಾತ್ರಗಳು ಮಾಡೋದಕ್ಕೆ ಇಷ್ಟ, ಆದರೆ ಜನಗಳ ಆಸೆ ಒಂದು ಮುಖ್ಯ ಆಗುತ್ತೆ. ಆದರೆ ಈ ಸಬ್ಜೆಕ್ಟ್ ಕೇಳಿದಾಗ ಇದರಲ್ಲಿ ಬರುವಂಥ ಪಾತ್ರ ಕೇಳಿ ನನಗೆ ಶಾಕ್ ಆಯಿತು. ಯಾಕಂದರೆ ಇದು ಒಂಥರ 3 ಥರ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಒಂಥರ ಬರುತ್ತೆ, ಸೆಕೆಂಡ್ ಡೇ ಒಂಥರ ಬರುತ್ತೆ,
ಕೊನೆಗೆ ಒಂಥರ ಬರುತ್ತೆ. ಆಮೇಲೆ ಈ ಪಾತ್ರ ಇಡೀ ಸಿನಿಮಾದಲ್ಲಿ 25 ಕೋಟಿ ಅನ್ನೋಂಥ ಆಸೆನ ಉಳಿಸುತ್ತೆ, ಕನಸನ್ನು ಉಳಿಸುತ್ತೆ ಅಂತ ಒಂದು ಪಾತ್ರ. ಸೊ ತುಂಬ ಖುಷಿ ಆಯಿತು. ಆಮೇಲೆ ನಾನು ಹೆಂಡ್ತಿ ಕೇಳಿದ್ರು, ಸರ್ ಕತೆ ತುಂಬ ಚೆನ್ನಾಗಿದೆ, ಏನು ಟೈಟ್ಲು ಅಂತ. ಎಜುಕೇಟೆಡ್ ಪುಲ್ಸ್ ಅಂದರು. ತುಂಬ ಚೆನ್ನಾಗಿದೆ ಸರ್. ಆಮೇಲೆ ಶೂಟಿಂಗ್ ಆಯಿತು, ಡಬ್ಬಿಂಗ್ ಆಯಿತು, ಮತ್ತು ಆದಮೇಲೆ ಏನು ಬರಲೇ ಇಲ್ಲ. ನಾನು ಹೆಂಡ್ತಿ ಕೇಳಿದ್ರು, ನಿಮ್ಮ ಸಿನಿಮಾ ಯಾವಾಗ ಅಂತ. ಯಾವುದು? ಅದೇ ಎಜುಕೇಟೆಡ್ ಫೂಲ್ಸು. ಫೂಲ್ಸ್ ಅಲ್ಲಮ್ಮ, ಅದು ಬುಲ್ಸು. ಹೌದಾ? ಹೌದು. ಮತ್ತೇನೋ ಸಲ ಕೇಳಿದ್ರು, ನಿಮ್ದು ಯಾವಾಗ ಸಿನಿಮಾ? ಎಜುಕೇಟೆಡ್ ಫೂಲ್ಸು. ಫೂಲ್ಸ್ ಅಲ್ಲಮ್ಮ, ಅದು ಬುಲ್ಸ್. ಅಂದರೆ ಆಮೇಲೆ ಅಂದ್ಕೊಂಡೆ ನಾನು, ಇದು ಫೂಲ್ಸು ಬುಲ್ಸು ಅಂತ. ಕೊನೆಗೆ ಇಲ್ಲೊಂದ್ಸಲ ಸಿನಿಮಾ ಪ್ರೀಮಿಯರ್ ಶೋ ಹಾಕಿದಾಗಲೇ ಗೊತ್ತಾಯ್ತು ಎಜುಕೇಟೆಡ್ ಫೂಲ್ಸ್ ಅಂತ. ಎಷ್ಟು ಅಂದರೆ ಇಲ್ಲಿ ಫೂಲ್ಸು ಹೌದು, ಬುಲ್ಸು ಹೌದು, ಎರಡೂ ಮ್ಯಾನೇಜ್ ಮಾಡುವಂಥ ಪಾತ್ರಗಳು ಈ ಸಿನಿಮಾದಲ್ಲಿ ಬರುತ್ತೆ. ಮುದ್ದುರಾಜ್ ಸರ್ದ ಹತ್ರ ಇನ್ನೂ ನಾನು ಒಂದ್ಸಲ ಇದೇ ಥರನೇ ನಾನು ಸಾರಿ ಕೇಳಬೇಕು. ಸಾರಿ ಸರ್, ಒಂದಿನ ಲೇಟ್ ಆಯಿತು. ಯಾಕೆ ಅಂತಂದರೆ ಸುಮಾರು ನಮ್ಮ ಮನೆಯಿಂದ ಒಂದು ಲೊಕೇಶನ್ನು 38 ಕಿಲೋಮೀಟ್ರು. ಅದು ದೇವನಹಳ್ಳಿ ಹತ್ತತ್ರ ಬರುತ್ತೆ ಲೊಕೇಶನ್ನು. ನಾನಿದ್ದದ್ದು JP ನಗರ ಜಂಬೂ ಸವಾರಿದ್ದೀನಿ. ಹೋಗ್ತಾ ಇದ್ದೆ, ಮ್ಯಾಪ್ ಹಾಕೊಂಡೆ ಹೋಗ್ಬೇಕು, ಪ್ರತಿಯೊಂದು ಲೊಕೇಶನ್ಗೆ ಹೋಗ್ಬೇಕು ಅಂತಂದ್ರು. ಅದು ಕರೆಕ್ಟಾಗಿ ತೋರಿಸ್ತು. ಎಲ್ಲಿವರೆಗೂ ತೋರಿಸ್ತು ಅಂದರೆ BTM ಲೇಔಟಿಂದ ಒಂದು ಸ್ವಲ್ಪ ಮುಂದೆ ಹೋಗ್ತೀವಿ. ಅಲ್ಲಿ ಹೋಗ್ತಾ ಇದ್ದೀವಿ. ಮತ್ತೆ ಹಿಂಗೆ ರೈಟ್ ಬಂದು ಮತ್ತೆ ಲೆಫ್ಟಿಗೆ ಬಂದೆ. ಮತ್ತೀಗ ಅದೇ ಕ್ಲಾಸ್ಗೆ ಬರ್ತಾ ಇದ್ದೀನಿ. ಈಗ ಹೋಗ್ತಾ ಇದ್ದೀನಿ, ಮತ್ತೆ ಅಲ್ಲಿಗೆ ಬರ್ತಾ ಇದ್ದೀನಿ. ನನಗೆ ಮೈಯೆಲ್ಲ ಬೆವದೋಗಿತ್ತು, ಯಾಕಂದರೆ ಟೈಮ್ ಆಗ್ತಾ ಇದೆ. ಅಲ್ಲಿ ಇಷ್ಟು ಬರೋದಕ್ಕೆ ಹೇಳಿದರೆ ನಾವು ಹೋಗ್ಬೇಕು, ಇಲ್ಲಿ ದಾರಿ ಗೊತ್ತಿಲ್ಲ, ಯಾಕೆ ಕೇಳಕ್ಕೆ, ಯಾಕಂದ್ರೆ ಅಡ್ರೆಸ್ ಗೊತ್ತಿಲ್ಲ ನನಗೆ. ಮ್ಯಾಪ್ ತೋರಿಸಿದ್ರೆ ಅವ್ರಿಗೇನು ಗೊತ್ತಾಗುತ್ತೆ? ಗೊತ್ತಾಗಲ್ಲ. ಸರಿ, ಒಂದು ನಮ್ಮ ಅಳಿಯ ಇದ್ರು, ಕೆಲಸ ಮಾಡಿ ಹಿಂಗೆ ಹೋಗ್ಬಿಡಿ. ಯಾವಾಗಲೂ ಗೂಗಲ್ನೇ ನಂಬಿದ್ರೆ ಫೂಲ್ಸ್. ಇಲ್ಲ ಸರ್, ಅದು ಒಂದ್ಸಲ ಅಲ್ಲಿ ಏತ್ಕೊಂಡ್ಬಿಡುತ್ತೆ, ನನಗೆ ಗೊತ್ತೇ ಆಗೋದಿಲ್ಲ ಅದು. ಆಮೇಲೆ ಅಂತೂ ಇಂತೂ ಬೆವ್ರು ಸುಟ್ಕೊಂಡು ಅಂಥದ್ದು ಹೋಗಿ ಅದ್ರ ಮಧ್ಯದಲ್ಲಿ ಪಾಪ ಪ್ರೊಡಕ್ಷನ್ ಮ್ಯಾನೇಜರ್, ಸರ್ ಎಲ್ಲಿದ್ದೀರಾ, ನಿಮಗೆ ಕಾಯ್ತಾ ಇದ್ದಾರೆ ಅಂತ. ಆದರೆ ಒಂದು ವಾಯ್ಸ್ ಬಂತು ನನಗೆ ಪ್ರೊಡಕ್ಷನ್ ಮ್ಯಾನೇಜರ್ ಅವರ ಫೋನಿಂದ. ಏನಂದರೆ ಅವ್ರಿಗೆ ಟೆನ್ಷನ್ ಕೊಡೋದಕ್ಕೆ ಹೋಗಬೇಡ, ಅವ್ರ ಪಾಡಿಗೆ ಅವ್ರು ಬರಲಿ ಅಂತ. ನನಗೆ ಸ್ವಲ್ಪ ಸಮಾಧಾನ ಆಯಿತು. ನಿಧಾನಕ್ಕೆ ಹೋದೆ. ಮುಂಚೆ ಅವರಿಗೆ ಒಂದ್ಸಲ ಸಾರಿ ಕೇಳಿದೆ, ಸಾರಿ ಲೇಟ್ ಆಯ್ತು. ಪರವಾಗಿಲ್ಲ, 1 ಅವರ್ ಲೇಟ್ ಆಯಿತು. ಆದರೆ ಅವ್ರಿಗೆ ಎಷ್ಟು ಕೂಲಾಗಿತ್ತು ಅಂತಂದರೆ ನನಗೊಂಥರ ತುಂಬ ಇಷ್ಟ ಆಯಿತು. ಯಾಕಂದರೆ ಸೀನಿಯರ್ಸ್ ಡೈರೆಕ್ಟರ್ ನಾನು ಕೇಳಿದ್ದೀನಿ, ಆದರೆ ಅವರು ಇಲ್ಲಿವರೆಗೂ ಅದೇ ಥರ ಉಳಿಸ್ಕೊಂಡಿದ್ದಾರೆ. ಅವರ ಕೆಲಸದ ವೈಖರಿ ಆಗಲಿ ಅಥವಾ ಅವರ ಗುಣಗಳಲ್ಲಿ ಅಥವಾ ನಡತೆಯಲ್ಲಿ ಉಳಿಸ್ಕೊಂಡಿದ್ದಾರೆ ಅಂದರೆ ನನಗೆ ತುಂಬ ಫಸ್ಟ್ ಕಂಡಿದ್ದು ಮುದ್ದುರಾಜ್ ಸರ್. ಅವಾಗೆಷ್ಟು ತಾಳ್ಮೆ ಇತ್ತು, ಈಗಲೂ ಅಷ್ಟೇ ತಾಳ್ಮೆ ಇದೆ. ಆಮೇಲೆ ಡಬ್ಬಿಂಗಲ್ಲೂ ಆದರೂ ಅಷ್ಟೇ, ನಮಗೆ ಟೀ ಬ್ರೇಕ್ ಆದಾಗ ಅವರೇ ಟೀ ಮಾಡ್ಕೊಡೋರು, ಅದು ಟೀ ಹಾಕ್ಕೊಡೋರು. 8 ದಿನ ಹೆಂಗೋಯ್ತು ಅಂತಲೂ ಗೊತ್ತಾಗಲಿಲ್ಲ. ಅಷ್ಟು ನೋಡಿ, ಇಲ್ಲೇ ಗೊತ್ತಾಗುತ್ತೆ ನಾವು ಬಂದು ಇಷ್ಟೊತ್ತಾಯ್ತಾ ಅಂತ. ಯಾಕಂದರೆ ಇದೊಂಥರ ಫ್ಯಾಮಿಲಿ ಥರ ನನಗೆ ಅನ್ನಿಸ್ತು. ಪಾಪಾ ಪಾಂಡಲ್ ನನಗೆ ಈ ಥರ ಅನಿಸಿತ್ತು. ಸೊ ನಾನು ನೆಕ್ಸ್ಟ್ ಅಂದಿದ್ದು ಸಿನಿಮಾದಲ್ಲಿ ನನಗೆ ಇದು ಒಂದು ತುಂಬ ಖುಷಿ ಆಯಿತು. ಇನ್ನೊಂದ್ಸಲ ಈ ಸಿನಿಮಾಗೆ ಆಲ್ ದ ಬೆಸ್ಟ್ ಹೇಳ್ತೇನೆ. ಖಂಡಿತ ಇದು ಸಕ್ಸಸ್ ಆಗೇ ಆಗುತ್ತೆ. ಇಂಥ ಬೇರೆ ಬೇರೆ ಸಬ್ಜೆಕ್ಟ್ಗಳು ಮುದ್ದುರಾಜ್ ಸರಿಂದ ಬರಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಖುಷಿಯಾದ ವಿಷಯ ಅಂದರೆ ಮೊದಲು ಡಿಸ್ಟ್ರಿಬ್ಯೂಟರ್ಗಳು ಬರ್ತಿದ್ರು. ಮೊದಲು ನಾವು ತೋರಿಸ್ತೀವಿ ಸಿನಿಮಾಗಳು, ಡಿಸ್ಟ್ರಿಬ್ಯೂಟರ್ ತೋರಿಸ್ತಾ ಇತ್ತು. ನೋಡಿಬಿಟ್ಟು ಡಿಸ್ಟ್ರಿಬ್ಯೂಟರ್ಗಳು ನನಗೊಂದು ಏರಿಯಲ್ಲಿ ಕರ್ಬಿಟ್ಟು ಕೇಳೋರು, ಇರಲಿ ನಮ್ಗೆ ಇಷ್ಟು ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಹೇಳೋರು. ಸೊ ನಮ್ಮ ಒಪ್ಪಿಗೆ ಕೊಡವಿಲ್ಲ ಅಂದರೆ ಸುಮ್ಮನೆ ಇದ್ದೀವಿ. ಸೊ ಅದೇ ಥರ ಇಲ್ಲಿ ಸಿನಿಮಾ ಹಾಕಿದ ತಕ್ಷಣ ಕೆಲವು ಜನ ದೊಡ್ಡ ವ್ಯಕ್ತಿಗಳು 3 ಜನ ಬಂದರು. ಸರ್ ರಿಲೀಸ್ ಮಾಡೋಕ್ಕೆ ನಾವು ಸಹಾಯ ಮಾಡ್ತೀವಿ ಸರ್ ಅಂದರು. ನಾನು ಸಿನಿಮಾ ರಿಲೀಸ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಯಾವ ಡಿಸ್ಟ್ರಿಬ್ಯೂಟರ್ ಬರ್ತಾಯಿಲ್ಲ, ಈಗ ಒಬ್ಬರು ಬರ್ತಾ ಇಲ್ವಲ್ಲ. ಎಲ್ಲಿ ಪಬ್ಲಿಸಿಟಿ ಮಾಡಬೇಕು, ಪ್ರಿಂಟ್ ಇದಾಗಬೇಕು, ಥಿಯೇಟ್ರ್ ಹಿಡಿಬೇಕು, ಥಿಯೇಟ್ರ್ ದುಡ್ಡು ಕೊಡಬೇಕು, ಎಲ್ಲಪ್ಪ ಮಾಡೋದು. ಅವಾಗ ಅವ್ರು 3 ಜನ ಬಂದರು. ಸರ್ ನಾವಿದ್ದೀವಿ, ಹೊರೆ ಮಾಡ್ಬಿಡಿ, ನಾನೇ ಕೊಡ್ತೀವಿ, ನಿಮ್ಮ ಸಿನಿಮಾ ಚೆನ್ನಾಗಿದೆ, ನೀವು ಮಾಡಿ ಅಂದರೆ ಡಿಸ್ಟ್ರಿಬ್ಯೂಟರ್ ಲೆವೆಲೇ ಅವ್ರೀಗ ಆ ಸಿನಿಮಾ ಅಂದರೆ ಇಡಿಸಿದೆ ಅಂತ ಅವರಿಗೆ ಸಿನಿಮಾ. ಇಲ್ಲಾಂದ್ರೆ ಯಾರು ಮುಂದೆ ಬರಲ್ಲ, ಯಾರು ಮಾಡಿ ಸರ್ ನೋಡೋಕೆ ಚೆನ್ನಾಗಿದೆ ಸರ್ ಅಂತ ಹೊರಟೋಗ್ಬಿಡ್ತಾರೆ. ಅವ್ರು ಇಡಿಸಿದೆ ಅಂದರೆ ಕನ್ಫರ್ಮ್ ಇದು ಚೆನ್ನಾಗಿದೆ ಅಂತ. ಇಲ್ಲ ಯಾರು ಮುಂದೆ ಬರೋ ಸಾಧ್ಯ, ದುಡ್ಡು ಆಗ್ತಿದ್ದೆ ಒಬ್ಬರು ಬರಲ್ಲ ರಿಲೀಸ್ ಮಾಡೋಕ್ಕೆ. ನನಗೆ ಸಿನಿಮಾ ರಿಲೀಸ್ ಮಾಡೋಕ್ಕೆ ಏನು ತೊಂದರೆ ಇಲ್ಲ, ಒಂದು ಲೆವೆಲ್ ನಾವು ಮಾಡ್ತೀವಿ. ಅಂದರೆ ಓಹೋ ಅಂತ ಮಾಡೋಕ್ಕಲ್ಲ, ಒಂದು ಲೆವೆಲ್ ನಾವು ಮಾಡ್ತೀವಿ, ಸಿನಿಮಾ ರಿಲೀಸ್ ಮಾಡ್ತೀನಿ ಅವರ ಬೆಂಬಲದಿಂದ. ನಾನು ತುಂಬ ಆ ವಿಷಯ ಹೇಳಬೇಕು ಅಂತ ಇವತ್ತು ಇದಕ್ಕೋಸ್ಕರ ನಾನು ಕೇಳ್ತಿದ್ದೇನೆ.